ನಮಸ್ಕಾರ. ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಅಮೀನ್. ಮಂಡ್ಯ ಜಿಲ್ಲೆ ಹಸಿರು ಶಾಲುಗಳ ಸಿದ್ಧಾಂತ ನೆಲದಲ್ಲಿ ಕೇಸರಿ ಶಾಲುಗಳಿಗೆ ನೆಲೆ ಇಲ್ಲ. ಮಂಡ್ಯ ಜಿಲ್ಲೆ ಸಂಘಿಗಳ ಕೋಮುವಾದಕ್ಕೆ ಒಳಪಟ್ಟಿಲ್ಲ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ಬಣದ ಅರ್ಜುನ್ ಭದ್ರ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಂಡ್ಯದಲ್ಲಿ ಕೋಮುವಾದಿ ಕಿವಿ ಹೊತ್ತಿಸಲು ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಗೌರಿಶಂಕರ್ ಟ್ರಸ್ಟ್ ವತಿಯಿಂದ 108 ಅಡಿ ಬೃಹತ್ ಧ್ವಜ ಸ್ತಂಭಕ್ಕೆ ಹನುಮಂತ ಮತ್ತು ಅರ್ಜುನ ಚಿತ್ರವುಳ್ಳ ಧ್ವಜ ಹಾರಿಸಲಾಯಿತು. ಅನುಮತಿ ಇಲ್ಲದೆ ಹನುಮ ಧ್ವಜ ಹಾರಾಡಿಸಿದ್ದಕ್ಕೆ ಜಿಲ್ಲಾಡಳಿತ ಅದನ್ನು ಕೆಳಗೆ ಇಳಿಸಿದ್ದಾರೆ ಎಂದರು. ಕಳೆದ 22ನೇ ತಾರೀಕಿನಂದು ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಅಂದರೆ ಸುಮಾರು 108 ಅಡಿಗಳಷ್ಟು ಎತ್ತರ ಇರ್ತಕ್ಕಂಥ ಧ್ವಜಸ್ತಂಭಕ್ಕೆ ಮೂಲತಃವಾಗಿ ಅದು ರಾಷ್ಟ್ರಧ್ವಜ ಹಾರಿಸಲಿಕ್ಕೆ ಒಂದು ಅನುಮತಿ ಪಡೆದುಕೊಂಡಿರ್ತಕ್ಕಂಥದ್ದು. ಅದು ಹನುಮ ಧ್ವಜ ಹಾರಿಸ್ತಕ್ಕಂಥದ್ದು ಅಲ್ಲಿ ಕೋಮುವಾದಿಗಳು, ವಿಶೇಷವಾಗಿ RSS ಮತ್ತು ಬಜರಂಗ ದಳ ಅಂತಕ್ಕಂಥ ಸಂಘ ಪರಿವಾರದ ಸಂಘಟನೆಗಳಿಂದ ಅಲ್ಲಿ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಅದು ದುಡಿಯುವ ರೈತರ ಜಿಲ್ಲೆ, ಅಲ್ಲಿ ಯಾವುದೇ ಕೋಮು ಸಂಘರ್ಷ ವಾತಾವರಣ ಉಂಟು ಮಾಡಲಾರ್ತಕ್ಕಂಥ, ಆಸ್ಪದಕೊಳ್ಳಾರ್ತಕ್ಕಂಥ ಒಂದು ಜಿಲ್ಲೆ ಆಗಿದ್ದರಿಂದ ಅಲ್ಲಿ ಕೋಮುವಾದವನ್ನು ಹುಟ್ಟುಹಾಕಲಿರ್ತಕ್ಕ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸಬೇಕಾಗ್ತದೆ. ಇದಕ್ಕಿಂತ ಮುಂಚಿತವಾಗಿ ಶ್ರೀರಂಗಪಟ್ಟಣದಲ್ಲಿ ಪ್ರಭಾಕರ್ ಭಟ್ಟರವರು ಭಾಷಣದ ಪ್ರತಿಕವೇ ಏನಪ್ಪ ಅಂತಂದರೆ, ಅಲ್ಲಿ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜದ ಒಂದು ಸಮಸ್ಯೆ ಉಂಟು ಮಾಡಿರ್ತಕ್ಕಂಥದ್ದು. ಇವತ್ತು ದೇಶದಲ್ಲಿ ರಾಮ ಮಂದಿರ ಉದ್ಘಾಟನೆ ಮಾಡಿ ಒಂದು ವಿಜಯ ವಾತಾವರಣ ಮೂಡಿಸ್ತಕ್ಕಂಥ BJP ದೇಶದಲ್ಲಿ ಮತ್ತೆ ಕೇಸರಿ ಧ್ವಜ ಹಿಡ್ಕೊಂಡು ಇವತ್ತು ಕೋಮುವಾದವನ್ನು ಹರಡಿಸಲಿಕ್ಕೆ ಇವತ್ತು ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಇವತ್ತು ದೇಶದಲ್ಲಿ ಕೋಮುವಾದ ಒಂದು ಹನುಮ ಧ್ವಜ ಆಗಲಿ, ಕೇಸರಿ ಧ್ವಜ ಆಗಲಿ ಹಿಡಿದು ರಾಷ್ಟ್ರ ಭಕ್ತಿ ತೋರಿಸ್ತಕ್ಕಂಥದ್ದಲ್ಲ. ಇವತ್ತು ದೇಶದಲ್ಲಿ ಹಲವಾರು ಸಮಸ್ಯೆಗಳಿರ್ತಕ್ಕಂಥದ್ದು. ಆ ಸಮಸ್ಯೆಗಳ ಬಗ್ಗೆ ಇವತ್ತು BJP ಪಕ್ಷ ಆಗಲಿ, ಆಳುವ ಸರ್ಕಾರ ಆಗಲಿ ಅದರ ಬಗ್ಗೆ ಯೋಚನೆ ಮಾಡಿರತಕ್ಕಂಥ ಪಕ್ಷ. ಇವತ್ತು ದೇಶದಲ್ಲಿ ಸುಮಾರು 8 ಲಕ್ಷ ಮಕ್ಕಳು ಒಂದು ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಸಾಯುವಂಥ ಪರಿಸ್ಥಿತಿ ಇದೆ. ಸುಮಾರು 1,42,000 ಹೆಣ್ಣು ಮಕ್ಕಳು ಹೆರಿಗೆಯ ಸಂದರ್ಭದಲ್ಲಿ ಮೃತಪಡುತ್ತಾರೆ. ಇವತ್ತು ದೇಶದಲ್ಲಿ ಅತ್ಯಂತ ಅಪೌಷ್ಟಿಕವಾಗಿರ್ತಕ್ಕಂಥ ಫುಡ್ ನಮ್ಮ ದೇಶದಲ್ಲಿ ದೊರಕುತ್ತದೆ. ಆಮೇಲೆ ಸುಮಾರು ನಮ್ಮ ದೇಶದಲ್ಲಿ 5 ಲಕ್ಷ ಪಂಜಾಬಿ ಜನರು ಯುರೋಪದಲ್ಲಿ ಗುಲಾಮರಾಗಿ ದುಡಿಯುತ್ತಿದ್ದಾರೆ. ಇವತ್ತು ಕಳೆದ 15 ವರ್ಷಗಳಿಂದ ಸರ್ಕಾರದ ಅಂಕಿಅಂಶಗಳ ಮುಖಾಂತರ ನೋಡಿದಾಗ ದೇಶದಲ್ಲಿ 1,75,000 ಸರ್ಕಾರಿ ಶಾಲೆಗಳು ಮುಚ್ಚೋಗಿರ್ತವೆ. ಸುಮಾರು 5 ವರ್ಷಗಳಲ್ಲಿ 50% ಉದ್ದಿಮೆಗಳು ಏನಪ್ಪ ಅಂದರೆ ಬಂದಾಗಿರ್ತಕ್ಕಂಥದ್ದು. ಇವೆಲ್ಲಗಳು BJP ಪಕ್ಷಕ್ಕೆ ಸಮಸ್ಯೆಗಳೇ ಅಲ್ಲ. ಸಮಸ್ಯೆ ಇರೋದೇನಪ್ಪ ಅಂದರೆ ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು, ಹನುಮ ಧ್ವಜ ಅಂತ ಹೇಳ್ಕೊಂಡು ಏನಪ್ಪ ಅಂದರೆ ಕೇಸರಿ ಧ್ವಜ ಹಿಡ್ಕೊಂಡು ಇವತ್ತು ಗಲಿಬೆ ಎಬ್ಬಿಸ್ತಕ್ಕಂಥದ್ದು. ಮಣಿಪುರದಲ್ಲಿ ಏನಪ್ಪ ಅಂದರೆ ಯೋಧನ ಪತ್ನಿಗೆ ಏನಪ್ಪ ಅಂತಂದರೆ ಇವತ್ತು ಬೆತ್ತಲೆ ಮೆರವಣಿಗೆ ಮಾಡಿ ಸಾಮೂಹಿಕ ಅತ್ಯಾಚಾರ ಮಾಡ್ತಕ್ಕಂಥದ್ದು. ಇವು ಏನಪ್ಪ ಅಂದರೆ ಸಮಸ್ಯೆಗಳು ಉಲ್ಬಣ ಮಾಡ್ತಕ್ಕಂಥದ್ದು. ಇವತ್ತು ರಾಜ್ಯದಲ್ಲಿ, ಇವತ್ತು ದೇಶದಲ್ಲಿ ಇವರ ಏನಪ್ಪ ಅಂತಂದರೆ ಇವರ ನಿಜವಾದ ಬಣ್ಣ ಇವತ್ತು. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ,
ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.